ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದನಗೂರು ಗ್ರಾಮದಲ್ಲಿ ದಲಿತರ ಭೂಮಿಯ ದಾಖಲೆಗಳನ್ನು ನಕಲು ಮಾಡಿ ಅಕ್ರಮವಾಗಿ ಖರೀದಿ ಮಾಡಿದ ಪ್ರಭಾವಿಗಳು ಹಾಗೂ ಇದಕ್ಕೆ ಸಹಕಾರ ನೀಡುತ್ತಿರುವ ಉಪವಿಭಾಗಾಧಿಕಾರಿಗಳ ವಿರುದ್ಧ ಸರಕಾರಿ ಮಟ್ಟದ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಮುಖ್ಯ ಸಂಚಾಲಕ ಟಿಎಚ್ ಸ್ವಾಮಿ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಸರ್ವೆ ನಂಬರ್ 299ರಲ್ಲಿ 12 ಎಕರೆ ಭೂಮಿಯ ಮಾಲೀಕರಿಂದ ಹಣಕ್ಕೆ ಬೇಡಿಕೆ ಇಡುವ ಸಲುವಾಗಿ ಸಲ್ಲಿಸಲಾಗಿದೆ. ರಾಜಕೀಯ ವ್ಯಕ್ತಿಗಳು ಪಟ್ಟಭದ್ರ ಹಿತಾಸಕ್ತಿಯುಳ್ಳವರ ಚಿತಾವಣೆಯಿಂದ ಈ ದುಸ್ಸಾಹಸಕ್ಕೆ ಕೈಹಾಕಲಾಗಿದೆ ಎಂದು ದೂರಿದರು. ಭೂಮಿಯ ಮಾಲೀಕ ಅಬ್ದುಲ್ ಅಮೀದ್ ಪರ ಪ್ರಕರಣ ಮುನ್ನಡೆಸಲು ಅರ್ಜಿ ಸಲ್ಲಿಸಿದ್ದೇನೆ. ನನ್ನನ್ನು ತಡೆಯಲು ಪೂರ್ವನಿಯೋಜಿತವಾಗಿ ನಿಂಗಮ್ಮ ಅವರಿಂದ ನ್ಯಾಯಾಲಯದಲ್ಲಿ ಧಾವೆ ಹೂಡಿ ತಡೆಯಾಜ್ಞೆ ಆದೇಶ ಪಡೆಯಲಾಗಿದೆ. ಉಪವಿಭಾಗಾಧಿಕಾರಿಗಳು ರಾಜಕೀಯ ಒತ್ತಡಗಳ ಪ್ರೇರಣೆಗೆ ಒಳಗಾಗಿ ಪ್ರಕರಣದಿಂದ ನನ್ನನ್ನು ಹೊರಗಿಟ್ಟು ಇತ್ಯರ್ಥ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸರಕಾರದ ಮಟ್ಟದ ಅಧಿಕಾರಿಗಳು ಈ ಪ್ರಕರಣ ಸಂಬಂಧ ಮರುಪರಿಶೀಲನೆ ಮಾಡಿ ಸ್ಥಳ ತನಿಖೆ, ಮಹಜರ್ ವರದಿ, ಫಲಾನುಭವಿಗಳ ವಿವರ ಸಂಗ್ರಹಿಸಬೇಕು. ಅರ್ಹ ದಲಿತ ಫಲಾನುಭವಿಗಳು ಭೂ ವಂಚಿತರಿಗೆ ಭೂಮಿ ಮಂಜೂರು ಮಾಡಿ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಪ್ರಭಾವಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು. ಮಳವಳ್ಳಿ ತಾಲೂಕು ದನಗೂರಿನಲ್ಲಿ ಮಳವಳ್ಳಿ ತಾಲೂಕು ಎಂಟರ್ನಲ್ಲಿ ಸಾಕಷ್ಟು ಅಕ್ರಮ ಭೂ ವ್ಯವಹಾರಗಳು ನಡೀತಾ ಇದೆ. ಏನು ಕಂದಾಯ ಭೂಮಿಗಳು, ಏನು ಗೋಮಾಳು ಜಮೀನುಗಳಿದೆ, ಆ ಗೋಮಾಳು ಜಮೀನುಗಳನ್ನ ಬಲಾಢ್ಯರು ವಶಪಡಿಸ್ಕೊಳ್ಳೋದು, ಫೋರ್ಜರಿ ಖಾತೆ ಕೂರಿಸ್ಕೊಳ್ಳೋದು, ಈ ಥರದ್ದೆಲ್ಲ ಸಾಕಷ್ಟು ನಡೀತಾ ಇದೆ. ಈ ವಿಚಾರವಾಗಿ ನಾನು ಸುಮಾರು ಒಂದು 5-6 ವರ್ಷದಿಂದ ಸಂಬಂಧಪಟ್ಟ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಸರ್ಕಾರದ ಗಮನಕ್ಕೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ರು ಸಹ ಈ ಮಧ್ಯದಲ್ಲಿ ದನಗೂರು ಸರ್ವೆ ನಂಬರ್ 299 ಮತ್ತು 277ರಲ್ಲಿ ಸಾಕಷ್ಟು ದಲಿತ ಮತ್ತೆ ಎಲ್ಲ ಜನಾಂಗದ ರೈತರು ಕೂಡ ಅಲ್ಲಿ 53ನಲ್ಲಿ ಸುಮಾರು ಒಂದು 85 ಜನ ಅಪ್ಲಿಕೇಶನ್ ಹಾಕೊಂಡು ಈಗ ಆಲ್ರೆಡಿ 30 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ. ಆದರೆ ಉಳುಮೆ ಮಾಡ್ತಾ ಇರುವಂಥ ಜಮೀನುಗಳನ್ನ ಏಕಾಏಕಿ ಯಾರೊಬ್ರು ಬಾಲಕೃಷ್ಣ ಅಂತ ಹೇಳಿ ಅವರು ಫೋರ್ಜರಿ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಾರೆ. ಯಾವುದು ಜಮೀನುಗಳು 99 ಮತ್ತು 77ರಲ್ಲಿ ಸುಮಾರು ಒಂದು 130 ಎಕರೆ 120 ಎಕರೆ ಅಷ್ಟು ಜಮೀನುಗಳನ್ನ ಜಿಪೇ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಮಾರಾಟ ಆಗಿದೆ. ಆ ಮಾರಾಟ ಆಗಿರುವಂಥ ಜಮೀನುಗಳನ್ನೇ ಮತ್ತೆ ಜಿಪೇ ಮಾಡ್ಕೊಳ್ಳೋದು, ಮತ್ತೆ ಟ್ರಾನ್ಸಾಕ್ಷನ್ ಮಾಡೋದು. ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೇಗೆ ಫೋರ್ಜರಿ ಮಾಡ್ತಾರೋ ಗೊತ್ತಿಲ್ಲ. ಒಂದ್ಸರಿ ಒಂದು ಜಮೀನು ರಿಜಿಸ್ಟರ್ ಆಯಿತು ಅಂತ ಹೇಳಿದ್ರೆ ಅದು ಇಸಿನಲ್ಲಿ ಎಂಟ್ರಿ ಆಗುತ್ತೆ. ಆದರೆ ಮಳವಳ್ಳಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಯಾವುದೇ ಜಮೀನು ಇಸಿನಲ್ಲಿ ಎಂಟ್ರಿ ಆಗಲೇ ಇಲ್ಲ. ನಿನ್ನೆ ರಿಜಿಸ್ಟರ್ ಆದ ಜಮೀನು ಇವತ್ತು ಇಸಿ ತೆಗೆದ್ರೆ ಅದು ರಿಜಿಸ್ಟರ್ ಆಗಿರಲ್ಲ, ನಾಳೆ ಬೇರೆಯವ್ರಿಗೊಬ್ಬರು ರಿಜಿಸ್ಟರ್ ಮಾಡೋ ಅದೇ ಜಮೀನು, ಅದೇ ಸರ್ವೆ ನಂಬರು. ಈ ರೀತಿ ಜಮೀನುಗಳನ್ನು ಬದಲಾವಣೆ ಮಾಡಿ ಫೋರ್ಜರಿ ಮಾಡಿ ಹೆಚ್ಚು ಕಮ್ಮಿ ಒಂದು 200 ಎಕರೆಯಷ್ಟು ಫೋರ್ಜರಿ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಮಳವಳ್ಳಿ ಶಾಸಕರು ಕೂಡ SIT ತನಿಖೆ ಮಾಡಲಿಕ್ಕೆ AC ಅವರಿಗೆ ವಹಿಸ್ತಾರೆ. ಆ AC ಅವರು ಕೂಡ ನೆಪ ಮಾತ್ರಕ್ಕೆ ಕಣ್ಣು ಹಚ್ಚೋಕೆ ಮಾತ್ರ ವರದಿ ನೀಡ್ತಾರೆ. ಆದರೆ AC ಅವರು ಕೂಡ ಇದರಲ್ಲಿ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವ ಪ್ರಕರಣ ಅಂತ ಹೇಳಿದ್ರೆ, ಮಿಸ್ಸು 655 ಬರೀ 25ರಲ್ಲಿ ಒಬ್ರು ಆ ಜಮೀನಿಗೆ ಸಂಬಂಧಪಡದೇ ಇದ್ದವರು ಆಲ್ರೆಡಿ ಫೋರ್ಜರಿ ಜೊತೆಗೆ ಶಾಮೀಲಾಗಿರೋರು ಅಮೀದ್ ಅಬ್ದುಲ್ ಅನ್ನೋರು ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ನಾ ಏನೀಗ ಫೋರ್ಜರಿ ನಡೆದಿದೆ ಆ ರೆಕಾರ್ಡ್ಗಳಿಗೆಲ್ಲ AC ಅವರು ದುರಸ್ತಿ ಮಾಡಬೇಕು ಅನ್ನೋ ಏಕಕಾರಣಕ್ಕೋಸ್ಕರ ಆಲ್ರೆಡಿ ದುರಸ್ತಿ ಫೈಲ್ ಪುಟಪ್ ಆಗ್ಬಿಟ್ಟಿದೆ. ಅದು ಏಕಕಾರಣಕ್ಕೋಸ್ಕರ ಫೈಲ್ನ ರೆಡಿ ಮಾಡಿ ಆ ಕೇಸನ್ನ ನಡೆಸ್ತಾ ಇರ್ತಾರೆ. ಇದ್ರ ಬಗ್ಗೆ ನನಗೆ ಡೌಟ್ ಬಂದು ನನ್ನನ್ನು ಕೂಡ ಇಂಪ್ಲೀಡ್ ಅರ್ಜಿ ಹಾಕ್ತೀನಿ. ನಾನು ಇದ್ರಲ್ಲಿ ನನ್ನನ್ನು ಕೂಡ ಸೇರಿಸ್ಕೊಳ್ಳಿ. ಈ ಸಂಬಂಧಪಟ್ಟ ಯಾರ್ಯಾರು ದಾಖಲಾತಿಗಳಿದೆ ಆ ದಾಖಲಾತಿಗಳನ್ನ ನಾನು ಕೊಡ್ತೀನಿ. ಅಲ್ಲಿ ಆಗ್ತಾ ಇರ್ತಕ್ಕಂಥ ರೈತರಿಗೆ ಅನ್ಯಾಯ ತೊಲಗಬೇಕು. ಯಾರು ಅಲ್ಲಿ ಉಳುಮೆ ಮಾಡ್ತಿದ್ದಾರೆ 53, 57 ಮತ್ತೆ 50ನಲ್ಲಿ ಯಾರು ಅಪ್ಲಿಕೇಶನ್ ಹಾಕೊಂಡವ್ರೆ ದಲಿತರು, ಅಲ್ಲಿನ ಎಲ್ಲ ಜನಾಂಗದವರು, ಅವ್ರಿಗೆ ಜಮೀನು ಮಂಜೂರಾಗಬೇಕು. ಯಾರು ಉಳುಮೆ ಮಾಡ್ತಿದ್ದಾರೆ ಅವ್ರಿಗೆ ಅನುಭವದಂತೆ ಅವ್ರಿಗೆ ಸ್ಕೆಚ್ ಆಗಬೇಕು ಅಂತ ಕೇಳಿದಾಗ AC ಅವ್ರು ಹೇಳ್ತಾರೆ, ನಿಮ್ಮ ಅರ್ಜಿನ ನಾನು ತಗೊಳ್ಳಿಕ್ಕೆ ಬರಲ್ಲ. ಫಸ್ಟು ಆಯ್ತು 9ನೇ ತಾರೀಕು ಈ ತಿಂಗಳಿಗೆ ಇಟ್ಕೋತಾರೆ, ಮಳವಳ್ಳಿನಲ್ಲಿ ಕೇಸ್ ಮಾಡೋಣ ಅಂತೇಳಿ. ನಾನು 9ನೇ ತಾರೀಕು ಕೋರ್ಟ್ಗೆ ಕೇಸ್ಗೆ ಹೋದ್ರೆ ನಿಮ್ಮ ಅರ್ಜಿ ಆಲ್ರೆಡಿ ಡಿಸ್ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ನಾನು ಹಾಕಿರ್ತಕ್ಕಂಥ ಅರ್ಜಿ ವಕೀಲರ ಮುಖಾಂತರ ಹಾಕಿದ್ದೀನಿ. ನನ್ನ ಅರ್ಜಿನ ಏನಕ್ಕೆ ಸ್ವೀಕರಿಸ್ತಾ ಇಲ್ಲ ಅಂತ ಒಂದು ಆದೇಶ ಮಾಡಬೇಕು. ಆದೇಶಕ್ಕಾದ್ರೂ ಅವ್ರು ಕೋರ್ಟ್ಗೆ ಕೇಸ್ ಬೈ ತರಬೇಕು. ಅಕಸ್ಮಾತ್ ಅದು ಏನಾಗಿದೆ ಅಂತ ನೋಡ್ಬೇಕು. ಈ ಮಧ್ಯದಲ್ಲಿ ಏನೇನು ಈ ಪ್ರಭಾವಿಗಳಿದ್ದಾರೆ, ಈಗ ಆಲ್ರೆಡಿ ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ ಈ ಕಂಪ್ನಿಗಳ ಹೆಸರಲ್ಲಿ ಬಾಲಕೃಷ್ಣ ಅಂಡ್ ಅದರ್ಸ್, ಅವ್ರು ಯಾರು ಅಂತ ಇನ್ನೂ ನನ್ನ ಮುಖ ನೋಡಿಲ್ಲ ಅವ್ರನ್ನ. ಅವರು ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸರಿ ಅವ್ರಿಗೆ ಕಾನೂನು ತಿಳುವಳಿಕೆ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಗೋಷ್ಠಿಯಲ್ಲಿ ಗೋವಿಂದರಾಜು ಇದ್ದರು.